भवतो सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये चतुर्थे पादे सूत्रद्वयात्मके अस्मिन् द्वितीये सप्तगत्यधिकरणे तदुपनिबद्धे द्वे सूत्रे इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं भाष्यभागः अस्य सूत्रस्य अनयोः सूत्रयोः अपरा योजना पूर्वायोजना समाप्ता। इदानीं तु अपरा योजना विचार्यते। इदं सूत्रं पादादितः पंचमं तथा सप्तमं सूत्रं। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पंचमं षष्ठं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां सुप्रभातश्लोकमेकं पठामः। ॐ प्रभातसमये सहशावकैश्च नीदं महाकलरवैः परितो भ्रमन्तः स्वन्नामकीर्तनरता इव भान्ति चाद्य हे संयमीन्द्रगुरुशङ्करसुप्रभातम्। ॐ क्षीराः प्रभातसमये सहशावकैश्च नीदं महाकलरवैः परितो भ्रमन्तः स्वन्नामकीर्तनरता इव भान्ति चाद्य हे संयमीन्द्रगुरुशङ्करसुप्रभातम्। अथ श्रीमच्छङ्करभगवतकृतौ शारीरकमीमांसाभाष्ये द्वितीये अविरोधाध्याये चतुर्थे पादे द्वितीयं सूत्रद्वयात्मकं सप्तगत्यधिकरणम्। ओम सप्तगतेर्विशेषितत्वाच्च ओम हस्तादयस्तु स्थितेतो नैवम्। इमे द्वे सूत्रे। ಈಗ ಈ ಎರಡು ಸೂತ್ರಗಳಿಗೆ ಇನ್ನೊಂದು ಯೋಜನೆ ಮೊದಲನೆಯ ಒಂದು ಯೋಜನೆಯನ್ನ ಆಗಿತ್ತು. ಅದರಲ್ಲಿ
ಸಪ್ತಗತೆಯರ ವಿಶೇಷಿತತ್ವಾಚ ಎಂಬತಕ್ಕಂತಹ ಪೂರ್ವ ಪಕ್ಷ ಇದೆಯಲ್ಲ, ಅದು ಎರಡಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇನೆ. ಮತ್ತು ಹಸ್ತಾದಯಸ್ತು ಸ್ಥಿತೇತೋನ್ನೇವಂ ಎಂಬತಕ್ಕಂತಹ ಈ ಒಂದು ಸಿದ್ಧಾಂತ ಸೂತ್ರಕ್ಕೆ ಇಲ್ಲಿ ಮೊಟ್ಟ ಮೊದಲನೆಯದಾಗಿ ಒಂದು ಯೋಜನೆ ಅಂದ್ರೆ ಕೈ, ಹಸ್ತಗಳು ಇವೆ, ಹಸ್ತವೇ ಮೊದಲಾದವುಗಳು ಇವೆ. ಅಂದ್ರೆ ಏನು? ಈ 7ಕ್ಕಿಂತ ಮುಂದೆ 7ಕ್ಕಿಂತ ಹೆಚ್ಚಾಗಿ ಹಸ್ತವೇ ಮೊದಲಾದವುಗಳನ್ನು ಹೇಳಿರುವುದರಿಂದ 7 7 ಅಂತ ಹೇಳಿ ನಿರ್ಧಾರಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಹೀಗೆ ನೀವು ಸಿದ್ಧಾಂತ ಮಾಡುವುದಕ್ಕಾಗುವುದಿಲ್ಲ. ಏನು? ಪ್ರಾಣಗಳು 7 ಎಂಬುದಾಗಿ ಸಿದ್ಧಾಂತವನ್ನು ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಈ ಒಂದು ಗ್ರಹಾತಿಗ್ರಹಗಳನ್ನು ಹೇಳಿ ಹಸ್ತೋವೈ ಗ್ರಹ ಅಂತ ಹೇಳಿ, ಹಸ್ತವನ್ನ ಗ್ರಹ ಅಂತ ಹೇಳಿ, ಅದೇನು? ಅದು ಒಂದು ಅತಿಗ್ರಹದಿಂದ, ಕರ್ಮವೆಂಬ ಅತಿಗ್ರಹದಿಂದ ಗೃಹೀತವಾಗಿದೆ. ಗೃಹೀತವಾಗಿದ್ದುಕೊಂಡು ಯಾವುದು? ಕೈ ಅಂತ ಹೇಳಿ ಅದನ್ನು ಒಂದು ಈ ಪ್ರಾಣದ ಜೊತೆಗೆ ಸೇರಿಸ್ಕೊಂಡು, 7 ಪ್ರಾಣಗಳ ಜೊತೆಗೆ ಸೇರಿಸ್ಕೊಂಡು ಹೇಳಿದ್ರು. ಈಗ ಪ್ರಕೃತ ಹೇಳ್ತಾ ಇದ್ದಾರೆ, ಅದಕ್ಕೆ ಇನ್ನೊಂದು ಬಗೆಯ ಅರ್ಥವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಈ ಒಂದು ಈ ಹಸ್ತಾದಯಸ್ತು ಸ್ಥಿತೇತೋ ನೈವಂ ಎಂಬತಕ್ಕಂಥ ಈ ಸೂತ್ರಕ್ಕೆ ಏನು? ಇದು ಪೂರ್ವ ಪಕ್ಷ, ಅದು ಒಂದೇ. ಇದು ಆ ಪೂರ್ವ ಪಕ್ಷ ಆಗಿತ್ತು. ಈಗ ಸಿದ್ಧಾಂತ ಭಾಗವನ್ನ ನೋಡೋಣ. 185 ಏವಂ ಪ್ರಾಪ್ತೆ ಬ್ರೂಮಃ. ಏವಂ ಪ್ರಾಪ್ತೆ ಇತ್ಯುಕ್ತೆ, ಏವಂ ಪ್ರಾಪ್ತೆ ಅಂತಂದ್ರೆ ಪ್ರಾಣಗಳು 7 ಎಂಬುದಾಗಿ ನೋಡಪ್ಪ ಪೂರ್ವ ಪಕ್ಷಿ, ನೀನು ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದೀಯಲ್ಲ, ಮತ್ತು ಇದೇ ಸರಿ ಅಂತ ಹೇಳಿದ್ದೀಯಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಈಗ. ಏನು? ಏವಂ ಪ್ರಾಪ್ತೆ ಅಂದ್ರೆ ಏನು? ಏವಂ ಪೂರ್ವ ಪಕ್ಷೆ ಸಂಪ್ರಾಪ್ತೆ. ಈ ವಿಧವಾದ ಪೂರ್ವ ಪಕ್ಷವು ಬಂದೊದಗಲಾಗಿ, ಪ್ರಾಣಗಳು 7 ಅಂತ ಇದೆಯಲ್ಲ, ಬಂದೊದಗಲಾಗಿ ಬ್ರೂಮಃ ವಯಂ ಬ್ರೂಮಃ, ಇಲ್ಲಿ ನಾವು ಹೇಳ್ತೇವೆ ಅಂತ ಹೇಳಿ ಏನ್ ಹೇಳ್ತಾರೆ? ಹಸ್ತಾದಯಸ್ತು ಅಪರೇ ಸಪ್ತಭ್ಯ ಅತಿರಿಕ್ತ ಪ್ರಾಣ ಪ್ರತೀಯಂತೆ ಹಸ್ತೋ ವಿಗ್ರಹ ಇತ್ಯಾದಿ ಶ್ರುತಿಯು. ಅದೇ ಬೃಹದಾರಣ್ಯಕ್ಕೆ ಶ್ರುತಿಯಲ್ಲಿ ಹೇಳಿರುವ ವಾಕ್ಯವನ್ನು ಹೇಳಿ, ಹಸ್ತವೇ ಮೊದಲಾದವರು ಅದನ್ನು ಹೇಗೆ ಹೇಳಿದ್ದಾರೆ? ಈ ಸಪ್ತಭ್ಯೋ ಅತಿರಿಕ್ತ ಪ್ರಾಣ, ಏನು? 7ಕ್ಕಿಂತ ಅತಿರಿಕ್ತ ಅಂದ್ರೆ ಅದನ್ನು ಮೀರಿರತಕ್ಕಂತಹ, ಅದಕ್ಕಿಂತಲೂ ಹೆಚ್ಚಾಗಿರತಕ್ಕಂತಹ, ಅಧಿಕವಾಗಿರತಕ್ಕಂತಹ ಪ್ರಾಣಗಳನ್ನು ಅಲ್ಲಿ ಹೇಳಿದ್ದಾರೆ. ಎಲ್ಲಿ? ಬೃಹದಾರಣ್ಯಕ ಶ್ರುತಿಯಲ್ಲಿ. ಅಲ್ಲಿ ಅರ್ಥ ಏನು? ಹಾಗಿರುವಾಗ 7 ಎಂಬುದಾಗಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದು ತಪ್ಪಾಯಿತು ಅಂತ ಅರ್ಥ ಆಗ್ತದೆ. ಏನಂತ ಹೇಳಿದ್ದಾರೆ? 7ಕ್ಕಿಂತ ಹಸ್ತೋ ವೈಗ್ರಹ ಅಂತ ಹೇಳಿದ್ದಾರೆ. ಹಸ್ತವೇ, ಹಸ್ತೋ ವೈ ಅಂತಂದ್ರೆ ಏವ ಅಂತಕ್ಕಂಥದ್ದು. ಹಸ್ತಃ ಏವ ಗ್ರಹ ಎಂಬತಕ್ಕಂಥ ವಿಚಾರ. ಹಸ್ತಃ ಏವ ಗ್ರಹ ಅಂತಂದ್ರೆ ಹಸ್ತವೇ ಗ್ರಹವು ಆಯ್ತು. ಇವಾಗ ಈ ಗ್ರಹ ಅಂತಂದ್ರೆ ಏನು? ಗ್ರಹ ಅಂತ ಹೇಳ್ತಾರೆ ನೋಡಿ. ಗ್ರಹತ್ವಂಚ ಬಂಧನ ಗ್ರಹತ್ವಂಚ ಬಂಧನ ಭಾವೋ ಗೃಹ್ಯತೆ ಕ್ಷೇತ್ರಜ್ಞ ಅನೇನ ಗ್ರಹ ಸಂಜ್ಞಕೇನ ಬಂಧನೇನ ಇತಿ. ಈ ಗ್ರಹ ಸಂಜ್ಞಕೇನ ಅಂದ್ರೆ ಗ್ರಹ ಎಂಬ ಪದದಿಂದ, ಗ್ರಹ ಅಂತ ಪದ ಇದೆ, ಹಸ್ತೋ ವಿಗ್ರಹ ಅಂತ. ಗ್ರಹ ಎಂಬ ಪದದಿಂದ ಏನು? ಇದು ಕ್ಷೇತ್ರಜ್ಞನನ್ನ ಹೇಳ್ತಾ ಇದೆ. ಯಾವನು ಕ್ಷೇತ್ರಜ್ಞ? ಕ್ಷೇತ್ರಜ್ಞ ಅಂತಂದ್ರೆ ಅವನು ಯಾವನು ಕರ್ಮ, ಕರ್ತೃ ಭೋಕ್ತೃ, ಕರ್ತೃತ್ವ ಭೋಕ್ತೃತ್ವ
ಎರಡೂ ಕೂಡ ಇರತಕ್ಕಂತಹವನು. ನಾನು ಮಾಡ್ತೇನೆ ಮತ್ತೆ ಫಲವನ್ನ ಅನುಭವಿಸ್ತೇನೆ ಎಂಬುದಾಗಿ ಯಾರು ಮಾಡಿಕೊಂಡಿರ್ತಾರೋ ಅವನು ಯಾರು ಇಲ್ಲಿ ಅವನು ಜೀವ ಅಂತ ಹೇಳಲಿಲ್ಲ, ಇರ್ಲಿ, ಅದು ನಾವು ತಿಳ್ಕೊಳ್ಬೇಕಂತ. ಇದು ಈ ಜೀವ ಅಂತ ಇದ್ದಾಗ ಅವನು ಈ ಗ್ರಹ ಅನ್ನುವ ಪದದಿಂದ ಏನು, ಅವನು ಇಲ್ಲಿ ಗ್ರಹ ಎನ್ನುವ ಶಬ್ದ ಅವರು ಹೇಳಲ್ಪಟ್ಟಿದ್ದಾರೆ. ಹೇಗೆ ಹೇಳಲ್ಪಟ್ಟಿದ್ದಾರೆ? ಬಂಧನೇನ. ಗ್ರಹ ಅಂದ್ರೆ ಬಂಧನ, ಹಿಡಿದುಕೊಳ್ಳೋದು, ಹಿಡಿದು ಬಿಟ್ಟಿದ್ದಾನೆ ಅಂತ ಗ್ರಹ. ಹೀಗೆ ಈ ಗ್ರಹದ ನಮಗೆ ಬಂಧನ ಏನು? ಗ್ರಹ ಎಂಬ ಪದದಿಂದ ಬಂಧನ ಎಂಬತಕ್ಕಂತ ಒಂದು ಅರ್ಥವನ್ನು ಕೊಡತಕ್ಕಂತ ಈ ಗ್ರಹ ಎಂಬ ಪದದಿಂದ ಯಾರು ಸೂಚಿತರಾಗಿದ್ದಾರೆ, ಯಾವನು ಸೂಚಿತರಾಗಿದ್ದಾನೆ ಅಂತಂದ್ರೆ ಜೀವ ಅಷ್ಟೇ. ಸಚ ಕ್ಷೇತ್ರಜ್ಞ ನೈಕಸ್ಮಿನ್ನೇವ ಶರೀರೇ ಬದ್ಧತೆ. ಈ ಕ್ಷೇತ್ರಜ್ಞ ಅಂತ ಇದ್ದಾನಲ್ಲ, ಯಾರು ಕರ್ತೃವೂ ಆಗಿ ಭೋಕ್ತೃವೂ ಆಗಿ ಎಲ್ಲವನ್ನು ಮಾಡ್ತಾ ಇರ್ತಕ್ಕಂಥವನು, ಅವನು ಏನು ಒಂದೇ ಶರೀರಕ್ಕೆ ಅವನು ಬದ್ಧನಾಗಿರ್ತಾನೋ, ಒಂದೇ ಶರೀರದ ಒಂದು ಕಟ್ಟುಪಾಡಿಗೆ ಒಳಪಟ್ಟಿರ್ತಾನೋ, ಅಥವಾ ಬೇರೆ ಬೇರೆ ಶರೀರದ ಕಟ್ಟುಪಾಡಿಗೆ ಒಳಪಟ್ಟಿರ್ತಾನೋ ಅಂತಂದ್ರೆ ಶರೀರೇ ತದ ಕ್ಷೇತ್ರಜ್ಞ ನೈಕಸ್ಮಿನ್ನೇವ ಶರೀರೇ. ಏನು ಒಂದೇ ಶರೀರಕ್ಕೆ ಬದ್ಧನಾಗಿದ್ದಾನೆ ಅಂತ ಏನು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶರೀರಾಂತರೇಶ್ವಪಿ ತುಲ್ಯತ್ವಾದ್ ಬಂಧನಸ್ಯ. ಮತ್ತೆ ಶರೀರಾಂತರೇಶು ಅಂದ್ರೆ ಅನ್ಯತ್ ಶರೀರಂ ಶರೀರಾಂತರಂ. ಅನ್ಯತ್ ಶರೀರಂ ಯಾವುದದು? ಬೇರೆಯ ಶರೀರಗಳಲ್ಲಿಯೂ ಕೂಡ ಈ ಬಂಧನ ಅಂತ ಇದೆಯಲ್ಲ, ಗ್ರಹ ಅಂತಕ್ಕಂಥದ್ದು, ಇದು ತುಲ್ಯತ್ವ ಅಂದ್ರೆ ಸಾಮಾನ್ಯ ಅಂತ. ಯಾವುದೇ ಶರೀರ ಇರಲಿ, ಎಲ್ಲೇ ಹೋಗಿ ಬಂಧನ ಅಂತಕ್ಕಂಥದ್ದು ಸಮಾನ ಆಯ್ತು. ಆದ್ದರಿಂದ ಓಹೋ ಇಲ್ಲಿ ಇದ್ದಾನಪ್ಪ, ಬೇರೆ ಕಡೆ ಹೋದ್ರೆ ಅಲ್ಲೇನು ಇರೋದಿಲ್ಲ. ಏನು ಸಾಮಾನ್ಯ ವ್ಯವಹಾರದಲ್ಲಿ ಏನೋ ಇರುತ್ತೆ ಸ್ವಲ್ಪ, ಒಂದು ಹವಾ ನಿಯಂತ್ರಣ ಹಾಕೊಂಡಿರ್ತಾರೆ. ನೋಡಪ್ಪ ಮನೆ ಒಳಗಡೆ ತಣ್ಣಗಿದೆ, ಆದರೆ ಆಚೆ ಕಡೆ ಹೋಗ್ಬಿಟ್ರೆ ಬೇರೆ. ಹೀಗೆ ವ್ಯವಹಾರದಲ್ಲಿ ಇದೆ, ಆದರೆ ಇಲ್ಲಿ ಆ ಥರ ಇಲ್ಲ. ಏನು ಯಾವುದೇ ಶರೀರ ಇಲ್ಲಿ ಈ ಬಂಧನ ಅಂತಕ್ಕಂಥದ್ದು ಸಮಾನವಾಗಿ ಕಂಡು ಬರತಕ್ಕಂಥದ್ದು. ಆದ್ದರಿಂದ ತಸ್ಮಾತ್ ಶರೀರಾಂತರ ಸಂಚಾರಿ ಇದಂ ಗ್ರಹಸಂಖ್ಯಕಂ ಬಂಧನಂ ಇತಿ ಅರ್ಥಾತ್ ಉಕ್ತಂ ಭವತಿ. ಹೀಗಿರುವುದರಿಂದ ನಾವು ಅರ್ಥವಶದಿಂದ ಹೇಗೆ ತಿಳಿಯಬೇಕು ಅಂತ ಹೇಳಿದ್ರೆ, ಈ ಶರೀರಾಂತರ ಸಂಚಾರಿ ಇದಂ ನೋಡಿದೆ. ಈ ಬಂಧನ ಅಂತ ಇದೆಯಲ್ಲ, ಇದು ಶರೀರಾಂತರ ಸಂಚಾರಿ. ಒಂದೇ ಶರೀರ, ಇನ್ನೊಂದು ಇಲ್ಲ ಅಂತ ಇಲ್ಲ. ಶರೀರಾಂತರ ಬೇರೆ ಬೇರೆ ಶರೀರಗಳಲ್ಲಿಯೂ ಕೂಡ ಏನಿದು, ಇದರ ವ್ಯಾಪಾರ ಇದೆ, ಇದರ ಸಂಚಾರ ಇದೆ, ಬಂಧನ ಅಂತಕ್ಕಂಥದ್ದು. ಇಲ್ಲಿ ಏನು ಹೇಳಲು ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ಈ ಬಂಧನ ಅಂತಕ್ಕಂಥದ್ದು ಯಾವುದಿದು? ಬಂಧನ ಅಂತಂದ್ರೆ ಸಂಸಾರ ಬಂಧನ, ಅದೇ ತಾನೇ ಕರ್ತೃತ್ವ ಭೋಕ್ತೃತ್ವ ಇರತಕ್ಕಂಥದ್ದು ಸಂಸಾರ. ಈ ಸಂಸಾರ ಬಂಧನ ಅಂತಕ್ಕಂಥದ್ದು ಎಲ್ಲೇ ಹೋದರೂ, ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಇದು ಅನುಸರಿಸಿ ಬರುವುದೇ ಹೊರತು ಓಹೋ ಇಲ್ಲಿ ಇದೆ ಅಲ್ಲಿ ಇಲ್ಲ ಅಂತ ಹೇಳಿ ಒಂದು ಕಡೆಗೆ ಮಾತ್ರ ಬದ್ಧವಾಗಿರುವುದಲ್ಲ. ಮತ್ತೆ ಇದೇನು ಎಲ್ಲ ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕೊನೆ ಸಿದ್ಧಾಂತ ಏನು? ಇಂತಹ ಒಂದು ಸಂಸಾರ ಬಂಧನವನ್ನ ಕಳೆದುಕೊಳ್ಳಬೇಕಾದ್ರೆ ಏನು ಆತ್ಮಜ್ಞಾನದಿಂದ ಬ್ರಹ್ಮಾತ್ಮೇಕತ್ವ ಜ್ಞಾನ ಅಂತ ಅದು ಮುಂದೆ ಸಿದ್ಧಾಂತ. ಅದು ಇಲ್ಲಿ ಬೇಡ, ತಿಳ್ಕೊಂಡಿದ್ರೆ ಸಾಕಷ್ಟೆ. ಸ್ವಲ್ಪ ಇದನ್ನು ಅರ್ಥ
ತಥಾ ಚ ಸ್ಮೃತಿ. ಇದಕ್ಕೆ ಉಪೋದ್ಬಲಕವಾಗಿ ಸ್ಮೃತಿಯು ಕೂಡ ಇದೆ. ಇದು ಯಾವ ಸ್ಮೃತಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಮತ್ತೆ ಏನಿದು ಏನ್ ಸ್ಮೃತಿ ಇದೆ? ಪುರ್ಯಷ್ಟಕೇನ ಲಿಂಗೇನ ಪ್ರಾಣಾದ್ಯೇನ ಸಯುಜ್ಯತೆ ತೇನ ಬದ್ಧಸ್ಯ ವೈಬಂಧೋ ಮೋಕ್ಷೋ ಮುಕ್ತಸ್ಯ ತೇನ ಚ. ಅಂದ್ರೆ ಏನು? ಸ್ಮೃತಿ ಇದೆಯಲ್ಲ, ಸ್ಮೃತಿ ಇದೆಯಲ್ಲ, ಪುರ್ಯಷ್ಟಕೇನ ಲಿಂಗೇನ ಅಂದ್ರೆ ಈ ಪುರ್ಯಷ್ಟಕ ಎಂಬುವ ಒಂದು ಗುರುತನಿಂದ, ಯಾವುದೊಂದು ಗುರುತು ಏನದು? ಪ್ರಾಣಾದಿ ಏನ ಸಯುಜ್ಯತೆ. ಈ ಒಂದು ಎಲ್ಲ ಈ ಪ್ರಾಣವೇ ಮುಂತಾದವುಗಳು ಆ ಇದು ಇರಲಿ, ಈ ಒಂದು ಬಂಧನ ಲಿಂಗ ಗುರುತಿನಿಂದ ಏನಾಗಿದೆ? ಯಾವುದು ಗುರುತದು? ಪುರ್ಯಷ್ಟಕ ಎಂಬತಕ್ಕಂತಹ ಒಂದು ಗುರುತಿದೆಯಲ್ಲ, ಅದರಿಂದ ಹುಜ್ಜತೆ ಸೇರಿಕೊಂಡು ಬಿಟ್ಟಿವೆ. ಅವನು ಅದನ್ನು ಸೇರ್ಕೊಂಡೆ, ಅದನ್ನು ಕೂಡಿಕೊಂಡೇ ಇರ್ತಾನೆ ಯಾವಾಗ. ಅಂದ್ರೆ ತೇನ ಬದ್ಧಸ್ಯ ವೈ ಬಂಧೋ, ಆ ಒಂದು ಬಂಧನದಿಂದ ಅಂದ್ರೇನು? ಪುರ್ಯಷ್ಟಕದಿಂದ ಕೂಡಿಕೊಂಡಿದ್ದಾಗ ಬಂಧ, ಅದರಿಂದ ಬಿಡಿಸಿಕೊಂಡು ಬಂದಾಗ ಮೋಕ್ಷ. ತೇನ ಬದ್ಧಸ್ಯ ವೈ ಬಂಧೋ ಮೋಕ್ಷ ಮುಕ್ತಸ್ಯ ತೇನಂತ ಅಂತೇಳಿ ಮುಕ್ತನಾಗಬೇಕು ಅಂತಂದ್ರೆ ಬಿಡಿಸ್ಕೊಬೇಕು. ಇಲ್ಲೂ ಈ ಪುರ್ಯಷ್ಟಕ ಅಂತಕ್ಕಂಥದ್ದು ಏನು? ಪುರ್ಯಷ್ಟಕ ಅಂತಕ್ಕಂಥದ್ದು ಒಂದೊಂದು ಈ ವ್ಯಾಖ್ಯಾನಗಳಲ್ಲೂ ಕೂಡ ಒಂದೊಂದಾಗಿ ಹೇಳಿದ್ದಾರೆ. ಇಲ್ಲಿ ನಮ್ಮ ಸ್ವಾಮಿಗಳು ಈ ಒಂದು ರತ್ನಪ್ರಭಾ ಮತ್ತೆ ನ್ಯಾಯ ನಿರ್ಣಯ ಇವುಗಳಲ್ಲಿ ಮಾತ್ರ ತಗೊಂಡಿದ್ದಾರೆ. ಅಲ್ಲಿ ನೋಡಿ, ಬೇರೆ ಬೇರೆಯ ವ್ಯಾಖ್ಯಾನಕಾರರು ಬೇರೆ ಬೇರೆಯ ಪುರ್ಯಷ್ಟಗಳನ್ನು ಹೇಳಿದ್ದಾರೆ. ಒಂದು ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಅವಿದ್ಯಾ ಕಾಮಕರ್ಮಗಳು, ಅದು ಸಮಾನವಾಗಿರ್ತಕ್ಕಂಥದ್ದು. ಅವಿದ್ಯಾ ಕಾಮಕರ್ಮಗಳು ಮೂರಾಯ್ತು. ಇನ್ನು ಈ ಪ್ರಾಣ, ಭೂತ, ಕರ್ಮ, ಜ್ಞಾನ ಇವುಗಳ 5 ಸೇರಿ ಒಂದು 5 ಅಂದ್ರೆ ಏನು? ಪ್ರಾಣ ಪಂಚಕ, ಪ್ರಾಣಗಳು 5, ಪ್ರಾಣಗಳು 5. ಭೂತ ಪಂಚಕ, ಭೂತಗಳು 5, ಪಂಚಮಹಾಭೂತಗಳು. ಕರ್ಮೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಷ್ಟು? 5. ಹೀಗೆ ಪ್ರಾಣ, ಭೂತ, ಕರ್ಮ, ಜ್ಞಾನ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವು. ಅಲ್ಲೇ ಅವಿದ್ಯಾ ಕಾಮ ಕರ್ಮ. ಇನ್ನೊಂದು ಯಾವುದು? ಹೇಳಾಯ್ತಲ್ಲ. ಇನ್ನೊಂದು ಯಾವುದು? ಅಂತಃಕರಣ ಚತುಷ್ಟಯ. ಅಂತಃಕರಣ ಚತುಷ್ಟಯ ಆದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವು 8 ಹೇಳಿ, ಇದರಿಂದ ಈ ಪುರ್ಯಷ್ಟಕ ಇದು ಈ ಬಂಧನಕ್ಕೆ ಕಾರಣ. ಇದು ಎಲ್ಲಿ ಹೋದ್ರು ಇರ್ತಕ್ಕಂಥದ್ದೇ. ಒಂದು ಕಡೆ ಇಲ್ಲಿದೆ, ಇದಿಲ್ಲ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇದನ್ನ ಯಾಕೆ ಹೇಳಿದ್ರು? ಇದರಿಂದ ಇವನು ಗೃಹೀತನಾಗಿದ್ದಾನೆ ಅಂದ್ರೆ ಹಿಡಿಯಲ್ಪಟ್ಟಿದ್ದಾನೆ. ಗ್ರಹ ಅಂದ್ರೆ ಈ ಅರ್ಥ, ಇವನು ಹಿಡಿಯಲ್ಪಟ್ಟಿದ್ದಾನೆ ಅಂತ ಹೇಳಿ. ಇತಿ ಪ್ರಾಂಗ್ ಮೋಕ್ಷ, ಇದೊಂದು ಪದ ಹಾಕಿ ಪ್ರಾಂಗ್ ಮೋಕ್ಷ ಅಂತ. ಸರಿ, ಏನ್ ಹೇಳಿದ್ರು? ಎಲ್ಲಿ ಹೋದ್ರೂ ಸಮಾನವಾಗಿದೆ. ಯಾವ ಶರೀರನೇ ಆಗಲಿ, ಯಾವ ಅವಸ್ಥೆನೇ ಆಗಲಿ, ಯಾವ ದೇಶವೇ ಆಗಲಿ, ಯಾವ ಕಾಲವೇ ಆಗಲಿ, ಎಲ್ಲಿ ಹೋದ್ರೂ ಇದು ಸಮಾನವಾಗಿದೆ ಅಂತ ಹೇಳಿದ್ಮೇಲೆ ಇದನ್ನ ಬಿಡಿಸ್ಕೊಳ್ಳೋದು ಹೇಗೆ? ಅಂತಂದ್ರೆ ಯಾವಾಗ ಈ ಒಂದು ಆತ್ಮೈಕತ್ವ ಜ್ಞಾನ ಅಂತ ಆಗುತ್ತೋ ಆವಾಗ ಏನಾಯ್ತು? ಆವಾಗ ಮೋಕ್ಷ ಆಯ್ತು. ಯಾವುದರಿಂದ ಮೋಕ್ಷ? ಈ ಒಂದು ಪುರ್ಯಷ್ಟಕದಿಂದ. ಈ ಪುರ್ಯಷ್ಟಕದಿಂದ ಮೋಕ್ಷವಾಯಿತು. ಅದಕ್ಕೆ ಹೀಗೆ ಮೋಕ್ಷವಾಗುವುದಕ್ಕಿಂತ ಮುಂಚೆ ಪ್ರಾಂಗ್ ಮೋಕ್ಷ ಗ್ರಹ ಸಂಜ್ಞಕೇನ ಅನೇನ ಬಂಧನೇನ ಅವಿಯೋಗಂ ದರ್ಶಯತಿ. ಈ ಗ್ರಹ ಅಂತಕ್ಕಂತ ಹೇಳಿದ್ದಾರಲ್ಲ, ಗ್ರಹ ಅಂತಂತ ಒಂದು ಪದ ಬಳಸಿದ್ದಾರಲ್ಲ, ಅದಕ್ಕೇನರ್ಥ? ಬಂಧನ ಅಂತ.
ಈ ಗ್ರಹ ಎಂಬ ಪದದಿಂದ ಸೂಚಿತವಾಗಿರತಕ್ಕಂತಹ ಬಂಧನದಿಂದ ಮೋಕ್ಷಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಯಾವಾಗಲೂ ಏನಾಗಿದೆ, ಆ ಬಂಧನದಿಂದ ವಿಯೋಗ ವಿಯೋಗ ಅಂತಕ್ಕಂಥದ್ದು ಇಲ್ಲ. ಏನೋ ಇದು ಹೋಯ್ತು, ಇದರಿಂದ ಈಚೆ ಬಂದ್ವಪ್ಪ ಸದ್ಯ ಅಂತಕ್ಕಂಥದ್ದು ಇಲ್ಲ. ಅಂದ್ರೆ ಒಂದು ಯಾವಾಗ ಬರ್ತಕ್ಕಂಥದ್ದು ಈಚೆ, ಮೋಕ್ಷವಾದ ಕೂಡಲೇ. ಮೋಕ್ಷ ಅಂದ್ರೂ ಒಂದೇ, ಇದರಿಂದ ಈಚೆ ಬಂದ ಅಂದ್ರೆ ಬಂಧನದಿಂದ ಈಚೆ ಬಂದ ಅಂದ್ರೂ ಒಂದೇ. ಹೀಗೆ ಇಲ್ಲಿ ಇದ್ರ ಒಂದು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ನೋಡಿ ಹಿಂದಿನ ಒಂದು ಯೋಜನೆ ಇತ್ತಲ್ಲ, ಅದರಲ್ಲಿ ಈ ಸಪ್ತಗತೆ ಅಂತನ್ನುವ ಅದಕ್ಕೆ ಸಿದ್ಧಾಂತ ಸೂತ್ರ ಇದ್ರ ಹಸ್ತಾವೇಸ್ತು ಅಂತಂದಾಗ ಗ್ರಹ ಹಸ್ತೋ ವೈಗ್ರಹ ಅಂತ ಅಲ್ಲೂ ಹೇಳಿದ್ರು. ಅಲ್ಲಿ ಏನ್ ಹೇಳಿದ್ರು, ಬೇರೆ ಅರ್ಥವನ್ನು ಮಾಡಿದ್ರು. ಹಸ್ತೋ ವೈಗ್ರಹ ಅಂತ ಹೇಳಿದ್ರೆ ಹಸ್ತವು, ಅದಕ್ಕೆ ಅತಿಗ್ರಹ ಅಂತ ಹೇಳಿ ಕರ್ಮ ಅಂತ ಹೇಳಿ ಅದರಿಂದ ಕರ್ಮವನ್ನು ಮಾಡ್ತಾನೆ ಇವನು ಅಂತ ಹೇಳಿ ಅಲ್ಲಿ ಅರ್ಥವನ್ನು ಮಾಡಿದ್ರು. ಹೀಗೆ ಅದಕ್ಕೆ ಹಾಗಿರೋದ್ರಿಂದ ಅದಕ್ಕೂ ಪ್ರಾಣಗಳ ಜೊತೆಯಲ್ಲಿ ಅದನ್ನು ಹೇಳಿದ್ದಾರೆ. ಗ್ರಹ ಅತಿಗ್ರಹ, ಹಸ್ತ ಅಂತಕ್ಕಂಥದ್ದು ಗ್ರಹ, ಅದು ಕರ್ಮವೆಂಬ ಅತಿಗ್ರಹದಿಂದ ಹಿತವಾಗಿದೆ. ಗೃಹೀತವಾಗಿದ್ದುಕೊಂಡು ಏನಾಗಿದೆ, ಆ ಒಂದು ಸಾಧನದಿಂದ ಕರಣದಿಂದ ಕರ್ಮವನ್ನು ಕಾರ್ಯವನ್ನು ಮಾಡ್ತಾ ಇದೆ. ಅಲ್ಲಿ ಗ್ರಹ ಅಂತಕ್ಕಂಥ ಅನ್ನೋ ಅರ್ಥವನ್ನು ನಾನು ಹೇಳಿದ್ರು. ಇಲ್ಲಿ ಇದು ವೇದಾಂತಕ್ಕೆ ಸ್ವಲ್ಪ ಹತ್ತಿರವಾದ ಅರ್ಥ ಇದೆ. ಯಾಕೆ, ಬಂಧನ ಅವಿದ್ಯಾ ಕಾಮ ಕರ್ಮ ಪಂಚಕ, ಭೂತ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ನಾಲ್ಕು ಮುರಿಯಲಾಯಿತು ಅಂತಕ್ಕಂಥ ಹೇಳ್ತಾರೆ. ಇವುಗಳಿಂದ ಬಿಡುಗಡೆ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ ಅಂದ್ರೆ ಹೌದು, ಸಾಧ್ಯ ಇದೆ. ಆತ್ಮೈಕತ್ವ ಜ್ಞಾನದಿಂದ ಮಾತ್ರ ಸಾಧ್ಯ. ಇದು ಈ ಒಂದು ಮೋಕ್ಷ ಆಗುವುದಕ್ಕಿಂತ ಮುಂಚೆ ಇದರಿಂದ ಪುರಿಯಷ್ಟಕದಿಂದ ಗೃಹೀತನಾಗಿದ್ದಾನಲ್ಲ, ಇದನ್ನ ಇಲ್ಲಿ ಈ ಒಂದು ಸೂಚ್ಯವಾಗಿ ಇಲ್ಲಿ ಹೇಳಿದ್ದಾರೆ. ಅದನ್ನು ಹೇಳಿ ಆ ಒಂದು ಪ್ರಾಣಗಳನ್ನ ಅದಕ್ಕೆ ಸೇರಿಸ್ಕೊಂಡು 7ಕ್ಕಿಂತ ಜಾಸ್ತಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇಷ್ಟು ಅಂತಕ್ಕಂಥ ಎಷ್ಟು ಅಂತ ಮುಂದೆ ಹೇಳ್ತಾರೆ ನೋಡ. ಮತ್ತೆ ಇಲ್ಲಿ ಅಥರ್ವಣೇಚ ವಿಷಯೇಂದ್ರಿಯಾನುಕ್ರಮಣೆ ಚಕ್ಷುಷದ್ರಷ್ಟವ್ಯಂಚ ಇತ್ಯತ್ರ ತುಲ್ಯವತ್ ಹಸ್ತಾದಿ ಇಂದ್ರಿಯಾಣಿ ಸವಿಷಯಾಣಿ ಅನುಕ್ರಾಮತಿ. ಈಗ ಈ ಒಂದು ಅಥರ್ವ ವೇದದಲ್ಲಿಯೂ ಕೂಡ ಇಲ್ಲಿ ಅಥರ್ವಣೆ ಅಂತಂದಲ್ಲ, ಅಥರ್ವಣೇಚ ಅಥವಾ ಈ ಅಥರ್ವೇದ್ ಬೇಕಾದ್ರೂ ಹೇಳ್ಬೋದು. ಅಥರ್ವಣೇಚ ವಿಷಯೇಂದ್ರಿಯಾನುಕ್ರಮಣೆ ಅಂದ್ರೆ ವಿಷಯ ಮತ್ತು ಇಂದ್ರಿಯ ಇದರ ಅನುಕ್ರಮಣದಲ್ಲಿ, ಅಂದ್ರೆ ವಿಷಯ ಎರಡೂ ಕೂಡ ಅನುಸರಿಸಿ ಬರತಕ್ಕಂಥದ್ದು. ಹೌದಾನೆ, ವಿಷಯ ಮತ್ತೆ ಈ ಒಂದು ಇಂದ್ರಿಯ ಅಂತಕ್ಕಂಥದ್ದು ಅನುಸರಿಸಿ ಬರತಕ್ಕಂಥದ್ದು. ಹೇಗೆ ಅಂದ್ರೆ ಚಕ್ಷುಶ್ಚಂದ್ರ, ಅಲ್ಲಿ ಪೂರ್ತಿ ಇದೆಯಲ್ಲ, ಚಕ್ಷುಶ್ಚಂದ್ರವ್ಯಂಚ ಶ್ರೋತವ್ಯಂಚ ಮನಶ್ಚಮಂತವ್ಯಂಚ ಬೋಧವ್ಯಂಚ ಅಹಂಕಾರಶ್ಚಾಹಂಕರ್ತವ್ಯಂಚ ಮತ್ತೆ ಪಾಯುಷ್ಯ ವಿಸರ್ಜಯಿತವ್ಯಂಚ ಪಾದೌಚ ಕಂತವ್ಯಂಚ ಎಲ್ಲ ಬರ್ತಲ್ಲ ಇಲ್ಲಿ. ಅದರಲ್ಲಿ ನೋಡಿ ಇದು ಒಂದಾಗಿ ಅದೇನು ಒಂದು ನೋಡುವುದು ಮತ್ತೆ ನೋಡಲ್ಪಡತಕ್ಕದ್ದು, ಕೇಳುವುದು ಕೇಳಲ್ಪಡತಕ್ಕದ್ದು, ಮತ್ತೆ 2 ಕೈಗಳು ಮತ್ತೆ ಆ ಆದಾತದೆ ಕೊಡತಕ್ಕದ್ದು. ಹೀಗೆ ಉಪಸ್ಥ ಆನಂದಯುತವ್ಯಂಚ, ಉಪಸ್ಥ ಇಂದ್ರಿಯ ಮತ್ತೆ ಆನಂದವನ್ನು ಪಡೆಯತಕ್ಕದ್ದು. ಪಾಯುಷ್ಯ ವಿಸರ್ಜಯಿತವ್ಯಂಚ, ವಾಯುವಿಂದ್ರಿಯ ವಿಸರ್ಜನೆ ಮಾಡತಕ್ಕಂಥ ವಿಸರ್ಜನೆ ಮಾಡತಕ್ಕದ್ದು, ವಿಸರ್ಜಿಸಲ್ಪಡತಕ್ಕದ್ದು ಅಂತ ಇತಿ ತಥಾ. ಹೀಗೆ ದಶೇಮೇ ಪುರುಷಾ ಪ್ರಾಣ ಆತ್ಮೈಕಾದಶಃ ತೇ ಯತಸ್ಮಾತ್ ಶರೀರಾತ್ ಮರ್ತ್ಯಾತ್
ಉತ್ಕ್ರಾಮಂತಿ ಅಥ ರೋದಯಂತಿ. ಇದು ಕೂಡ ಬೃಹದಾರಣ್ಯಕದ ಮಾತು. ಹೀಗೆ ಈ ದಶೇ ಮೇ ಪುರುಷೇ ಪ್ರಾಣ, ಇಲ್ಲಿ ನೋಡುವುದು ಮತ್ತೆ ನೋಡಲ್ಪಡತಕ್ಕಂಥದ್ದು ಎರಡು ಅನುಕ್ರಮಣ ಮಾಡಿ ಹೇಳಿದ್ದಲ್ಲ, ಇವು ಒಟ್ಟು 5ರಿಂದ ಸೇರಿ 10. 10 ಮತ್ತೆ ಇದಾದ ಮೇಲೆ ದಶೇ ಮೇ ಪ್ರಾಣ ಆತ್ಮೈಕಾದಶ, ಆತ್ಮ ಅಂತಕ್ಕಂಥದ್ದು ಏಕಾದಶ ಅಂತ ಹೇಳಿ, ಆತ್ಮ ಅಂತಕ್ಕಂಥದ್ದು ಏಕಾದಶ ಅಂತ ಹೇಳಿ ಇಲ್ಲಿ 11 ಪ್ರಾಣಗಳನ್ನ ಹೇಳಿದ್ದಾರೆ. ಇದನ್ನ ಏನು ಇದೆಲ್ಲ ಯದಸ್ಮಾತ್ ಶರೀರಾತ್ ಮರ್ತ್ಯಾತ್, ಇದು ಈ ಮರ್ತ್ಯವಾದ ಶರೀರದಿಂದ ಯಾವಾಗ ಇದು ಎದ್ದು ಹೊರಗೆ ಹೋಗುತ್ತೋ, ಅಂದ್ರೆ ಇವೆಲ್ಲ ಏನು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಇದು ಯಾವಾಗ ಬಿಟ್ಟು ಹೋಗುತ್ತೋ, ಇದನ್ನ ಬಿಟ್ಟು ಹೋಗೋದು ಯಾವಾಗ ಶರೀರಕ್ಕೂ ಮತ್ತೆ ಇವೆಲ್ಲದಕ್ಕೂ ಕೂಡ ಸಂಬಂಧವು ಏರ್ಪಟ್ಟಾಗ, ಸಂಬಂಧ ಕಡಿದು ಹೋದಾಗ. ಸಂಬಂಧ ಕಡಿದು ಹೋಗೋದು ಅಂತಂದ್ರೆ ಏನು? ಒಂದು ಕಡಿದು ಹೋಗೋದು ಅಂತಂದ್ರೆ ಒಂದೇ, ಅವನು ಸತ್ತ ಆದ್ರೂ ಒಂದೇ. ಇದೇನು ಆವಾಗ ಯಾವಾಗ ಹೊರಟು ಹೋಗುತ್ತಾ ಇವೆಲ್ಲ, ಈ ಒಂದು ಮತ್ಯವಾದ ಶರೀರದಿಂದ ಹೊರಟು ಹೋಗುತ್ತೋ ಆವಾಗ ರೋದಯಂತಿ, ಅದೆಲ್ಲ ಏನು ಅಳುವ ಹಾಗೆ ಮಾಡುತ್ತವೆ. ಏನು ಎಲ್ಲ ಒಂದು ಇದು ಯಾರಿಗೂ ಕೂಡ ತಾವು ಅಂತಕ್ಕಂಥದ್ದು ಸಂತೋಷಕರವಾದ ವಿಚಾರ ಅಲ್ಲ, ದುಃಖಕರವಾದದ್ದು. ಎಲ್ಲರೂ ಕೂಡ ಅದು ರೋದಯ ಅಂತ ಅದೊಂಥರ ರೋದನೆಗೆ ಒಂದು ದಾರಿ ಅದು. ಇದು ಏಕಾದಶಾನಾಂ ಪ್ರಾಣಾನಾಂ ಉತ್ಕ್ರಾಂತಿಂ ದರ್ಶಯತಿ. ಹೀಗೆ 10 ಪ್ರಾಣ, 11 ಅಂತಃಕರಣ, ಏಕಾದಶ ಪ್ರಾಣಗಳು ಕೂಡ ಈ ಶರೀರದಿಂದ ಉತ್ಕ್ರಾಂತವಾಗಿ ಬಿಡುತ್ತದೆ ಅಂತ ಅನ್ನುವುದನ್ನು ಹೇಳಿದ್ದಾರೆ. ಯಾತಕ್ಕೆ ಹೇಳಿದ್ರು? ಪ್ರಾಣಗಳು 11 ಅವು ಯಾವುದದು? ಉತ್ಕ್ರಮಣವಾಗತಕ್ಕಂಥದ್ದು ಶರೀರದಿಂದ. ಉತ್ಕ್ರಮಣ ಕಾಲದಲ್ಲಿ ಅವು ಸ್ವಲ್ಪ ದುಃಖವನ್ನು ಉಂಟು ಮಾಡ್ತವೆ, ದುಃಖಿಸುತ್ತವೆ, ದುಃಖವನ್ನು ಉಂಟು ಮಾಡ್ತವೆ ಅಂತಕ್ಕಂಥ. ಮತ್ತು ಇಲ್ಲಿ ಇನ್ನೊಂದು ಹೇಳಿ ಸರ್ವೇ ಪ್ರಾಣ ಅಂತ ಇದ್ದಾರೆ. ಅದಕ್ಕೇನು ಹೇಳ್ತಾರೆ ನೋಡಿ, ಸರ್ವ ಶಬ್ದೋಪಿ ಪ್ರಾಣ ಶಬ್ದೇನ ಸಂಬಧ್ಯಮಾನ ಅಶೇಷಾನ್ ಪ್ರಾಣಾನ್ ಅಭಿದಧಾನ ನ ಪ್ರಕರಣವಶೇನ ಸಪ್ತಸ್ಯೇವ ಅವಸ್ಥಾಪಯಿತು ಶಕ್ಯತೆ. ಇಲ್ಲಿ ಇನ್ನು ಸರ್ವೇ ಪ್ರಾಣ ಅಂತ, ಈ ಸರ್ವ ಶಬ್ದ ಇದೆಯಲ್ಲ, ಎಲ್ಲ ಪ್ರಾಣಗಳು ಅಂತ ಅಂದ್ಬಿಟ್ಟು ಈ ಸರ್ವ ಅಂತ ಅನ್ನೋದು ಯಾತಿಗೆ ಸಂಬಂಧಪಟ್ಟಿದೆ? ಪ್ರಾಣಗಳಿಗೆ ಸಂಬಂಧಪಟ್ಟಿದೆ, ಪ್ರಾಣ ಶಬ್ದಕ್ಕೆ ಸಂಬಂಧಪಟ್ಟಿದೆ. ಅದರಿಂದ ಏನು ಗೊತ್ತಾಯ್ತು ನಮಗೆ? ಅಶೇಷಾನ್ ಪ್ರಾಣ ಅಂದ್ರೆ ಒಂದು ಬಿಡದ ಹಾಗೆ 7, 8, 9, 10, 11, 12 ಹಾಗಲ್ಲ. ಒಂದು ಬಿಡದ ಹಾಗೆ 13 ಅಂತ ಹೇಳಿದ್ಯಾ, 13 ಅಷ್ಟೇ, 11 ಅಲ್ಲ. ಎಲ್ಲ ಒಂದು ಬಿಡದ ಹಾಗೆ ಅಶೇಷ, ಯಾವುದು ಉಳಿಯದ ಹಾಗೆ ಎಲ್ಲ ಪ್ರಾಣಗಳನ್ನು ಕೂಡ ಅಭಿದಧಾನ. ಅಭಿದಧಾನ ಅಂತಂದೇನು? ಹೇಳುತ್ತಾ ಅಂತ ಅಷ್ಟೇ ಅರ್ಥ, ತಿಳಿಸಿಕೊಡುತ್ತಾ. ದಧಾನ ಅಂತಕ್ಕಂಥದ್ದು ಇದು ಧಾ ಅಂತಕ್ಕಂಥ ಧಾತು. ಇದು ಧಾ ಧಾತುವಿಗೆ ಅಭಿ ಅಂತಕ್ಕಂಥದ್ದು ಏನಾಯ್ತು? ಉಪಸರ್ಗ. ಉಪಸರ್ಗ ಸೇರ್ಕೊಳ್ತು. ಇವಾಗ ಧಾ ಅಂತಂದ್ರೆ ಏನು ಅರ್ಥ? ಧಾರಯತಿ ಅಥವಾ ಧಾರ್ಯತೆ, ಏನ್ ಬೇಕಾಗುತ್ತೆ. ಏನು ಧಾರಣ ಪೋಷಣೆಯು ಅಂತ, ಧಾರಣೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ ಅಂತ ಅರ್ಥ. ಆದರೆ ಅಭಿ ಅಂತಕ್ಕಂಥ ಉಪಸರ್ಗ ಸೇರ್ಬಿಟ್ರೆ ಅದಕ್ಕೆ ಅಭಿದಧಾನ ಅಂದ್ರೆ, ಅಭಿದಧ ಅಂದ್ರೆ ಹೇಳುವುದು, ತಿಳಿಸುವುದು ಅಂತ ಅರ್ಥ. ಧಾರಣೆ ಮಾಡುವಂತ ಏನು ಇಲ್ಲದೆ ಇದ್ರೆ ಅಭಿ ಅಂತಕ್ಕಂಥ ಉಪಸರ್ಗ ಸೇರ್ಬಿಟ್ರೆ ತಿಳಿಸಿಕೊಡುವುದು, ಹೇಳುವುದು ಅಂತ. ವಿಪೂರ್ವೋಧ ಕರೋತ್ಯರ್ಥೆ ಅಭಿಪೂರ್ವಸ್ತು ಭಾಷಣೆ. ಅಭಿಪೂರ್ವಸ್ತು ಭಾಷಣೆ. ವಿಪೂರ್ವೋಧ ಅಂತಕ್ಕಂಥ ಧಾತುವಿಗೆ ವಿಪೂರ್ವ ವಿ ಅಂತಕ್ಕಂಥ ಉಪಸರ್ಗವು ಸೇರಿದಾಗ ವಿಪೂರ್ವೋಧ ಕರೋತ್ಯರ್ಥೆ
ಅಂದ್ರೆ ಕರೋತಿ ಕರ್ಮಾರ್ಥಕವಾಗಿ ಪ್ರಯೋಗವಾಗುತ್ತೆ. ಯಾವಾಗ ಅದು ವಿದಧಾತಿ. ವಿದಧಾತಿ ಇದೇನು ಮಾಡುತ್ತಾನೆ. ನೋಡಿ ಅಂತಕ್ಕಂಥ ಧಾರಣ ಪೋಷಣೆ ವಿ ಉಪಸರ್ಗ ಸೇರಿಸ್ಬಿಟ್ರೆ ಮಾಡುತ್ತಾನೆ. ವಿಪೂರ್ವೋಧ ಕರೋತ್ಯರ್ಥ ಅಭಿಪೂರ್ವಸ್ತು ಭಾಷಣೆ. ಇನ್ನು ಆ ಧಾ ಅಂತ ಅನ್ನೋದಕ್ಕೆ ಅಭಿ ಅಂತ ಉಪಸರ್ಗ ಸೇರಿಸ್ಬಿಟ್ರೆ ಅಭಿದಧಾತಿ ಇದು ಬಂದಿದೆಯಲ್ಲ ಪ್ರಧಾನ ಶತ್ರು ಪ್ರತ್ಯಯ. ಅಭಿಪೂರ್ವಸ್ತು ಭಾಷಣೆ ಹೇಳುವುದು ಅಂತಾರೆ. ಹೀಗೆ ಬೇರೆ ಬೇರೆ ಅರ್ಥ. ಮತ್ತು ವಿಪೂರ್ವ ಭಾಷಣೆ ಮೇಲನೆ ಚಾಪಿ ಸಂಪೂರ್ವೋ. ಅಂತಕ್ಕಂಥ ಉಪದೇಶ ಸೇರಿದ್ರೆ ಸೇರಿಸುವುದು ಅಂತ ಅರ್ಥ. ಸಂದಧಾತಿ ಸೇರಿಸುತ್ತಾನೆ. ಕೊನೆಯದು ನಿಪೂರ್ವ ಸ್ಥಾಪನೆ ಮತಃ. ನೀ ಅಂತಕ್ಕಂಥ ಉಪಸರ್ಗ ಸೇರಿದಾಗ ಸ್ಥಾಪನೆ ಇಡುತ್ತಾನೆ. ನಿದಧಾತಿ ಇಡುತ್ತಾನೆ. ಪಾದವು ನಿದಧಾತಿ ಪಾದವನ್ನು ಇಡುತ್ತಾನೆ. ಹೇಗೆ ಒಂದು ಧಾತು ಹೇಗೆ ಒಂದೇ ಧಾತುವಿಗೆ ಉಪಸರ್ಗದ ಬಲದಿಂದ ಹೇಗೆ ವಿಧವಾದ ಅರ್ಥಗಳು. ಉಪಸರ್ಗೇನ ಧಾತ್ವರ್ಥೋ ಫಲಾದನ್ಯತ್ರ ದೀಯತೆ. ವಿಹಾರಾಹಾರ ಸಂಹಾರ ಪ್ರಹಾರ ಪರಿಹಾರವತು. ಇದು ಸಂಸ್ಕೃತ ಭಾಷೆ ಸೊಗಸಿವೆಲ್ಲ ಅಷ್ಟೇ. ಇದು ಅಭಿಧದ ಹೇಳುತ್ತಾ ಎಲ್ಲ ಪ್ರಾಣಗಳನ್ನು ಹೇಳ್ತಾ ನ ಪ್ರಕರಣಮಶೇನ ಸಪ್ತಸ್ಯೇವ ಸ್ಥಾಪಯಿತು ಸಿಕ್ತತೆ. ಪ್ರಾಣ ಅಂದ್ರೆ ನೋಡಪ್ಪ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ ನೋಡು. ಸರ್ವೇ ಪ್ರಾಣ ಅಂತಂತಂದ್ರೆ ಎಲ್ಲ ಪ್ರಾಣಗಳು ಅಂತ ಹೇಳಿ ಪ್ರಾಣಗಳಿಗೆ ಸಂಬಂಧಪಟ್ಟಿದೆ ಎಲ್ಲ ಅಂತಕ್ಕಂಥದ್ದು. ಎಲ್ಲ ಅಂತಂದ್ರೆ ಎಲ್ಲ ಅಂತಷ್ಟೇ. ನೀನ್ ಏನ್ ಮಾಡಿದ್ದೆ ಹಿಂದಿನ ಸೂತ್ರದಲ್ಲಿ ಹಿಂದಿನ ಒಂದು ಅರ್ಥದಲ್ಲಿ ನೋಡ್ರಿ ಸಪ್ತ ಪ್ರಾಣ ಈ ಸರ್ವೇ ಪ್ರಾಣ ಅಂತಂದ್ರೆ ಎಲ್ಲ ಅಂತ ಇದೆ ಅಂದ್ಬಿಟ್ಟು ಅದ್ಯಾವ್ದು ಉದಾಹರಣೆ ಕೊಟ್ಬಿಟ್ಟು ಏನು ಸರ್ವೇ ಬ್ರಾಹ್ಮಣ ಭೋಜಯಿತವ್ಯಾಹ ಅಂತ ಹೇಳ್ಬಿಟ್ಟು ಎಲ್ಲ ಬ್ರಾಹ್ಮಣರು ಕೂಡ ಭೋಜನಕ್ಕೆ ದಯಮಾಡಿಸ್ಬೇಕು ಅಂತ ಆಹ್ವಾನ ಕೊಡ್ತಾನೆ. ಅಲ್ಲಿ ಕೂಗ್ತಾನೆ. ಕೂಡ್ಲಿರೋರೆಲ್ಲ ಬಂದ್ಬಿಟ್ರೆ ಅಲ್ಲ ಪ್ರಕರಣ ಯಾವುದು ಯಾವುದೋ ಮದುವೆನೋ ಮುಂಜಾನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾರನ್ನ ಕರೆದಿದ್ದಾನೋ ಅವರು ಮಾತ್ರ ಬರಬೇಕು ಅಂತ ಸರ್ವೇ ಅಂತಕ್ಕಂಥ ಅರ್ಥ ಎಲ್ಲ ಅಂತ ಅರ್ಥವಲ್ಲ ಅಂತ ಹೇಳಿದ್ದ ಪೂರ್ವ ಪಕ್ಷಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನೋಡಪ್ಪ ಅಲ್ಲಿ ನೀನೇನ್ ಹೇಳಿದ್ದೆ ಪ್ರಕರಣವನ್ನ ಹೇಳಿಕೊಂಡು ಯಾವುದೋ ಸಮಾರಂಭ ಯಾರ ಆಮಂತ್ರಣ ಮಾಡಿದ್ರೆ ಅವ್ರಿಗೆ ಮಾತ್ರ ಆ ಪ್ರಕರಣ ಸರೋಯ್ತು. ಎಲ್ಲಿ ಶಬ್ದಕ್ಕೆ ಅರ್ಥವು ಉಂಟೋ ಅಲ್ಲಿ ಏನ್ ಮಾಡ್ಬೇಕು ನಾವು. ಅಲ್ಲೂ ಪ್ರಕರಣ ತಗೊಂಡ್ಬಿಟ್ರೆ ಆಗೋದಿಲ್ಲ. ಅಲ್ಲಿ ಶಬ್ದಕ್ಕೆ ಅರ್ಥ ಹೌದಾನೆ. ಅಲ್ಲಿ ನೋಡಿ ಇವಾಗ ಯಾವುದೋ ಒಂದು ಒಂದು ಬಾಧೆನೋ ಯಾವುದೋ ಒಂದು ರೋಗನೋ ಏನೋ ಬಂದ್ಬಿಡ್ತು. ಆವಾಗ ಎಲ್ಲ ಒಂದು ಜಾಗದಲ್ಲಿ ಅನೌನ್ಸ್ ಮಾಡ್ಬಿಟ್ಟ, ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಅಂದ್ರೆ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಅಂದ್ರೆ ಅಲ್ಲಿರೋರು ಮಾತ್ರ ಅಂತಲ್ಲ. ಒಂದು 1000 ಜನ ಸೇರಿದ್ರು 1000 ಜನ ಮಾತ್ರನ ಇಲ್ಲ ಇಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬ ಎಲ್ಲರೂ ಅಷ್ಟೇ ಶಬ್ದಾರ್ಥ. ಅಲ್ಲಿ ಪ್ರಕರಣ ಮುಖ್ಯವಲ್ಲ. ಎಲ್ಲಿ ಪ್ರಕರಣ ಮತ್ತೆ ಶಬ್ದಾರ್ಥ ಎರಡು ಇರುತ್ತ. ಪ್ರಕರಣ ಮತ್ತೆ ಶಬ್ದಾರ್ಥ ಎರಡೂ ಇರುವಾಗ ಯಾವುದು ಬಲ ಯಾವುದು ಅಂದ್ರೆ ಶಬ್ದಾರ್ಥಕ್ಕೆ ಬಲ. ಪ್ರಕರಣಕ್ಕೆ ಆಮೇಲೆ ಶಬ್ದಾರ್ಥ ಹೊಂದದೆ ಹೋಗಿಬಿಟ್ಟರೆ ಆಗ ಪ್ರಕರಣಕ್ಕೆ ಬಲ ಅಷ್ಟೇ. ಶಬ್ದಾರ್ಥ ಹೊಂದದೆ ಹೋಗ್ಬಿಟ್ರೆ. ಆದ್ರೆ ಇಲ್ಲಿ ನೋಡಪ್ಪ ಇಲ್ಲಿ ಶಬ್ದಾರ್ಥ ಹೊಂದೋದಿಲ್ಲ ಹೊಂದೋದಿಲ್ಲ ಅಂತ ಹೇಳೋಕ್ ಆಗೋದೇ ಇಲ್ಲ. ಹೊಂದುತ್ತೆ. ಯಾಕೆ ಹೀಗೆ ಶಬ್ದಾರ್ಥವೇ ಹೊಂದುತ್ತಿರುವಾಗ ನೀನು ಪ್ರಕರಣ ವಶದಿಂದ ಇಲ್ಲ ಸ್ವಾಮಿ ಪ್ರಕರಣ ಇದು ಅಂತ ಹೇಳ್ಬಿಟ್ಟ ಮದುವೆ ಊಟದ ಉದಾಹರಣೆ ಹೇಳ್ಬಿಟ್ಟಲ್ಲ ಅದು ಪ್ರಕರಣ ಆದ್ರಿಂದ ಎಲ್ಲ ಅಂತ ಹೇಳಿದ್ರು ಕೂಡ ಹೇಳೆ ಅಂತ. ಹಾಗೆ ಪ್ರಕರಣ ಅಂತ ಅವರ ಪ್ರಕರಣ ಬಲದಿಂದ ಅಂದೇನು ಆ 7 ಅಂತಂದ್ರೆ ಆ 7ರಲ್ಲಿ ಆ ಪ್ರಾಣಗಳನ್ನ
ನಿಲ್ಲಿಸುವುದಕ್ಕೆ ಅಂದ್ರೆ ಈ ಪ್ರಾಣ ಏಳು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನ ಶಕ್ಯತೆ. ಪ್ರಕರಣವಶ ಇದೆ, ಆದರೆ ಇಲ್ಲಿ ಶಬ್ದಾರ್ಥವೇ ಮುಖ್ಯ. ಶಬ್ದಾರ್ಥವೇ ಹೊಂದುತ್ತೆ. ಶಬ್ದಾರ್ಥ ಹೊಂದದೇ ಇದ್ದಾಗ ಪ್ರಕರಣ ತಗೋಬೇಕು. ಇಲ್ಲಿ ಶಬ್ದಾರ್ಥವೇ ಹೊಂದುವಾಗ ಪ್ರಕರಣ ಅದಕ್ಕಿಂತ ಬಹಳ ದುರ್ಬಲ. ಪ್ರಕರಣಾರ್ಥ ದುರ್ಬಲ, ಶಬ್ದಾರ್ಥ ಬಲವತ್ತರ. ಆದ್ದರಿಂದ ಅದೇ ಹೇಳಿದ್ರು, ಸರ್ವೇ ಬ್ರಾಹ್ಮಣ ಭೋಜಯಿತವ್ಯಾ ಇತ್ಯತ್ರಾಪಿ ಸರ್ವೇಷಾಮೇವ ಅವನಿವರ್ತಿನಾಂ ಬ್ರಾಹ್ಮಣಾನಾಂ ಗ್ರಹಣಂ ನ್ಯಾಯ. ನೋಡಪ್ಪ, ಎಲ್ಲ ಬ್ರಾಹ್ಮಣರು ಅಂತ ಹೇಳಿದ್ರೆ ಏನು? ಸರ್ವೇಷಾಮೇವ ಅವನಿವರ್ತಿನಾಂ. ಅವನೇಂದ್ರೆ ಭೂಮಿ, ಈ ಒಟ್ಟು ಇರತಕ್ಕಂಥದ್ದು. ಈ ಭೂಮಿ ಮೇಲೆ ಇರತಕ್ಕಂತಹ ಎಲ್ಲ ಬ್ರಾಹ್ಮಣರನ್ನು ಕೂಡ ನಾವು ಪರಿಗಣಿಸಬೇಕು. ಶಬ್ದಾರ್ಥ ಇದ್ದಾಗ. ಯಾಕೆ ಅಂತಂದ್ರೆ ಸರ್ವ ಶಬ್ದ ಸಾಮರ್ಥ್ಯ. ಸರ್ವ ಅಂದ್ರೆ ಏನು? ಸರ್ವ ಅಂದ್ರೆ ಅಶೇಷ, ಒಂದು ಶೇಷವಿಲ್ಲದೆ ಹೇಳ್ತಕ್ಕಂಥದಕ್ಕೆ ಸರ್ವ ಸರ್ವ ಅಂತ ಹೇಳ್ತಾರೆ. ಅದು ಶಬ್ದಾರ್ಥಕ್ಕೆ ಹೊಂದಬೇಕಾದ್ರೆ ಎಲ್ಲವನ್ನು ಅಂತ ಅರ್ಥ. ಅದು ಹೊಂದದೇ ಇದ್ದಾಗ ಪ್ರಕರಣಾರ್ಥವನ್ನು ತಗೊಳ್ಬಹುದು ಅಷ್ಟೇ. ಮತ್ತು ಇಲ್ಲಿ ಅದು ಸರ್ವ ಎಲ್ಲ ಬ್ರಾಹ್ಮಣರು ಕೂಡ ಅಂತ ಅರ್ಥವೇ ಅಲ್ಲಿ. ಈಗ ಬ್ರಾಹ್ಮಣರೆಲ್ಲರೂ ಊಟಕ್ಕೆ ಬರಬೇಕು ಅಂತಂದ್ರೆ ಏನು? ಎಲ್ಲ ಬ್ರಾಹ್ಮಣರು ಊಟಕ್ಕೆ ಬರಬೇಕು, ಎಲ್ಲ ಬ್ರಾಹ್ಮಣರು ಊಟಕ್ಕೆ ಬರಬೇಕು ಅಂತ ಅರ್ಥ. ಆದರೆ ಏನಾಗಿದೆ ಗೊತ್ತಿನಲ್ಲಿ, ಆ ಸಮಾರಂಭದಲ್ಲಿ ಸರ್ವ ಭೋಜನ ಅಸಂಭವಾತ್. ಭೂಮಿ ಮೇಲೆ ಇರುವ ಬ್ರಾಹ್ಮಣರನ್ನೆಲ್ಲ ಕರೆದು ಬಿಟ್ಟು ಊಟ ಹಾಕೋಕ್ ಸಾಧ್ಯನಾ? ಆಗೋದಿಲ್ಲ. ಆ ಅರ್ಥ ಹೊಂದೋದಿಲ್ಲ, ಶಬ್ದಾರ್ಥ ಹೊಂದೋದಿಲ್ಲ. ಆದ್ದರಿಂದ ಅಲ್ಲಿ ಆದಷ್ಟು ತತ್ರ ನಿಮಂತ್ರಿತ ಮಾತ್ರ ವಿಷಯ ಸರ್ವಶಬ್ದಕ್ಕೆ ವೃತ್ತಿ ರಾಷ್ಟ್ರ. ಅಲ್ಲಿ ಯಾರ ಬರೀ ನಿಮಂತ್ರಣ ಅಂದ್ರೆ ಕರೆದವರು, ಆಹ್ವಾನ ಕೊಟ್ಟವರು ಮಾತ್ರ ಸಂಬಂಧಪಡುತ್ತೆ ಅದು ಸರ್ವ ಅಂತಕ್ಕಂಥ ಶಬ್ದ. ಆದ್ರೆ ನಿಜವಾಗಿ ಏನು? ಸರ್ವ ಅಂತಕ್ಕಂಥ ಸರ್ವೇ ಬ್ರಾಹ್ಮಣ ಅಂದ್ರೆ ಎಲ್ಲ ಬ್ರಾಹ್ಮಣರು, ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಅಂತ ಅರ್ಥ. ಆದರೆ ಅದಾಗೋದಿಲ್ಲಲ್ಲ ಅವ್ರನ್ನ ಕರೆದು ಊಟ ಹಾಕೋದಕ್ಕೆ. ಮತ್ತು ಅದು ಪ್ರಕೃತನೂ ಅಲ್ವಲ್ಲ, ಪ್ರಕರಣ ಅಲ್ವಲ್ಲ ಅದು. ಅವನ ಸಮಾರಂಭ ಅವನ ಕಾರ್ಯ. ಆದ್ದರಿಂದ ಅಲ್ಲಿ ಪ್ರಕರಣಾರ್ಥ ಇಟ್ಕೊಳ್ಬಹುದು. ಆದ್ರೆ ಇಲ್ಲಿ ಇದು ಪ್ರಾಣಗಳನ್ನು ಹೇಳ್ತಕ್ಕಂಥದ್ದು. ಪ್ರಾಣಗಳು ಏನು? ಶರೀರಾಂತರ ಈ ಒಂದು ಇದು ಎಲ್ಲದರಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು. ಇಲ್ಲಿದೆ ಅಲ್ಲಿಲ್ಲ ಅಂತ ಇದೆಯಾ? ಏನಿಲ್ಲ. ಆದ್ದರಿಂದ ಹಾಗೆ ಸಿದ್ಧಾಂತ ಮಾಡ್ತಾರೆ. ಮತ್ತೆ ಏನು? ಶಬ್ದಾರ್ಥವನ್ನೇ ಇಟ್ಕೊಳ್ಬೇಕು. ಅಲ್ಲೇನು? ಶಬ್ದಾರ್ಥ ಪ್ರಕರಣಾರ್ಥಯೋ ಶಬ್ದಾರ್ಥ ಏವ ಬಲೀಯಾನ್. ಶಬ್ದಾರ್ಥ ಮತ್ತೆ ಪ್ರಕರಣಾರ್ಥದಲ್ಲಿ ಶಬ್ದಾರ್ಥವೇ ಬಲೀಯಾನ್. ಇದು ನ್ಯಾಯ. ಇದು ಹೌದಾನೆ. ಶಬ್ದ ಪ್ರಕರಣಾರ್ಥಯೋ ಶಬ್ದಾರ್ಥ ಏವ ಬಲೀಯಾನ್ ನ್ಯಾಯ. ಮತ್ತೆ ಇಲ್ಲಿ ಈ ಶಬ್ದ ಇದೆಯಲ್ಲ, ಅದನ್ನ ಪ್ರಾಣಗಳನ್ನ ಅಲ್ಲಿ ಬ್ರಾಹ್ಮಣರ ಪ್ರಸಂಗದಲ್ಲಿ ಮಾಡಿದ ಹಾಗೆ ಸಾಧ್ಯವಾಗೋಲ್ಲ. ಎಲ್ಲರನ್ನೂ ಕಳೆದು ಊಟ ಹಾಕೋಕೆ ಸಾಧ್ಯವಾಗಲ್ಲ, ಹೊಂದೋದಿಲ್ಲ ಅನ್ನೋ ಹಾಗೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಹೊಂದೋದಿಲ್ಲ ಅಂತ ಇಲ್ಲ. ಯಾಕೆ? ಪ್ರಾಣಗಳು ಎಲ್ಲ ಎಲ್ಲ ಅಷ್ಟೇ. ಇಲ್ಲಿ ಹೊಂದದೇ ಇರ್ತಕ್ಕಂಥ ಪ್ರಕಾರ ಏನು ಹೊಂದೋದಿಲ್ಲ. ಆದ್ದರಿಂದ ಇಲ್ಲಿ ಏನ್ ಮಾಡಿದ್ದಾರೆ? ಇಹತು ನ ಕಿಂಚಿತ್ ಸರ್ವಶಬ್ದಾರ್ಥ ಸಂಕೋಚನೆ ಕಾರಣ. ಈ ಸರ್ವಶಬ್ದಕ್ಕೆ ಸಂಕೋಚ ಅಂದ್ರೆ ಅದನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಇದಾರಿ ಎಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ಬ್ರಾಹ್ಮಣ ಇರೋರು ಮಾತ್ರ ಅಂತ ಹೇಳಿದ್ರೆ ಹಾಗೆ ಬರೀ 7 ಮಾತ್ರ ಅಂತ ಹೇಳೋದು ಸಾಧ್ಯ ಇಲ್ಲ. ಪ್ರಾಣಗಳು 7 ಆದ್ದರಿಂದ ಕಿಂಚಿತ್ ಕಾರಣ ತಸ್ಮಾತ್ ಸರ್ವಶಬ್ದೇನ ಅತ್ರ ಅಶೇಷಾಣಾಂ ಪ್ರಾಣಾನಾಂ ಪರಿಗ್ರಹ. ಆದ್ದರಿಂದ ಏನು ಈ ಸರ್ವಶಬ್ದ ಪ್ರಾಣ ಅಂತಂದ್ರೆ ಅಶೇಷಾನಾಂ ಪ್ರಾಣ ಅಂದ್ರೆ ಎಲ್ಲ ಒಂದು ಬಿಡದ ಹಾಗೆ
ಎಲ್ಲ ಪ್ರಾಣಗಳನ್ನು ಕೂಡ ನಾವು ಗಣನೆಗೆ ತಂದುಕೊಳ್ಳಬೇಕು. ಏಳೇ ಅಲ್ಲ ಅಂತೇಳಿ ಪ್ರದರ್ಶನಾರ್ಥಂಚ ಸಪ್ತಾನಾಂ ಅನುಕ್ರಮಣಂ ಇತಿ ಅನವದ್ಯಂ. ಏನು ಪ್ರದರ್ಶನಾರ್ಥಂ ಹೇಳುವಾಗ ಅಥವಾ ಉಪಲಕ್ಷಣಾರ್ಥವಾಗಿ ಏನು ಉಪಲಕ್ಷಣ ಮಾಡುವ ಉಪಲಕ್ಷಣೆ ಮಾಡಿ ಹೇಳಿದಾಗ ಏನು ಎಲ್ಲ ಹೇಳಬೇಕಾಗಿಲ್ಲ. ಯಾವುದೋ ನಾಲ್ಕು ಹೇಳ್ಬಿಟ್ಟು ಇದರಂತೆ ಅಂತ ಹೇಳಿದ್ರೆ ಸಾಕು. ಹಾಗೆ ಆ ಅರ್ಥದಲ್ಲಿ ಈ ಸಪ್ತಾನಾಮ ಅನುಕ್ರಮಣ ಈ 7 ಅಂತಕ್ಕಂಥದ್ದನ್ನು ಬೇಕಾದ್ರೆ ತಗೋಬಹುದು, ಏನು ದೋಷ ಇಲ್ಲ. ಆದರೆ ಮುಖ್ಯ ಆಗಿಲ್ಲ. ಉಪಲಕ್ಷಣ ಏನು 7 ಉಪಲಕ್ಷಣ ಸೇರ್ಕೊಂಡು 7 ತೆಗೆದುಕೊಂಡಿದ್ದಾರೆ, ಇನ್ನೂ ಇದೆ ಅಂತ. ಉಪಲಕ್ಷಣ ಬರೀ 7 ಮಾತ್ರ ಹೇಳಿದ್ದಾರೆ. ತಸ್ಮಾತ್ ಏಕಾದಶ ಏವ ಪ್ರಾಣಾಃ ಶಬ್ದತಃ ಕಾರ್ಯಶ್ಚ ಇತಿ ಸಿದ್ಧ. ಎಂಬುದಾಗಿ ಶಬ್ದದಿಂದಲೂ ಮತ್ತೆ ಕಾರ್ಯದಿಂದಲೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು ಇದೇ ಸಿದ್ಧಾಂತ. ಇನ್ನು 11ಕ್ಕಿಂತ ಜಾಸ್ತಿ 12, 13 ಹೇಳಿದ್ದಾರಲ್ಲ, ಅಂದ್ರೆ ಅದೆಲ್ಲ ಏನು ಗೊತ್ತೇನೋ, ಅದು ಪ್ರಾಣ ಅಲ್ಲ, ಅದು ವೃತ್ತಿ ಭೇದವೇ ಹೊರತು ನಿಜವಾಗಲೂ ಭೇದ ವೃತ್ತಿಯಿಂದ. ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತೀವಿ. ಏನ್ರಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಬೇರೆ ಬೇರೆ ಒಂದು ಬೇರೆನಾ? ಒಂದೇ ಅದು. ಬೇರೆ ಹೇಳ್ತೀರಿ ಮನಸ್ಸು ಬುದ್ಧಿ ಅಂತಂತ, ಅದು ವೃತ್ತಿ ಭೇದ ಅಷ್ಟೇ. ಹಾಗೆ ಆ 12, 13 ಅಡಕವಾಗ್ಬಿಟ್ಟು ಹಾಗೆ ಏಕಾದಶ ಅಂದ್ರೆ 11 ಪ್ರಾಣಗಳು ಎಂಬುದಾಗಿ ಸಿದ್ಧವಾಗ್ತಾ ಇವೆ ಅಂತ ಹೇಳಿ ಸಿದ್ಧ ಮಾಡಿ ತೋರಿಸಿದ್ದಾರೆ. ಪ್ರಾಣಗಳು 11 ಎಂಬತಕ್ಕಂಥದ್ದು. ಇದೆಲ್ಲ ಬಂದಿರತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ, ಎಲ್ಲ ಬಂದಿರತಕ್ಕಂಥದ್ದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಏನನ್ನ ಪ್ರತಿಜ್ಞೆ ಮಾಡಿ ಹೊರಟಿದ್ದಾರೋ ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು. ಯಾಕೆ? ಬ್ರಹ್ಮಾವಗತಿರ್ಹಿ ಪುರುಷಾರ್ಥ ವಿಶೇಷ ಸಂಸಾರ ಬೀಜ ಅವಿದ್ಯಾದ್ಯನರ್ಥ ನಿವರ್ತನಾತ್ ಪ್ರತಿಜ್ಞೆ ಮಾಡಿದ್ರಲ್ಲ, ಅದನ್ನ ಸಾಧಿಸುವುದಕ್ಕೋಸ್ಕರ ಇದನ್ನೆಲ್ಲ ತಗೊಂಡು, ಯಾಕೆ ಇದೆಲ್ಲ ನಮ್ಮ ಅನುಭವದಲ್ಲಿ ಇರ್ತಕ್ಕಂಥದ್ದು, ಇದನ್ನು ತಗೊಂಡು ಅದು ಸಿದ್ಧ ಮಾಡಿ ತೋರಿಸ್ತಾರೆ. ಮುಂದೆ ಈ ಒಂದು ಪ್ರಾಣಗಳು ಅದರ ಪರಿಮಾಣವನ್ನು ಹೇಳ್ತಾನೆ, ಅದು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.